ಪಂಜಾಬ್ ವಿರುದ್ಧದ ಪಂದ್ಯಕ್ಕೆ ಸಿದ್ಧವಾಗಿರುವಂತಹ ಬೆಂಗಳೂರು ತಂಡದಲ್ಲಿ ಇರುವಂತಹ ಮೇನ್ ಪ್ರಾಬ್ಲಮ್ ಏನಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಅನ್ನ ಓಪನ್ ಮಾಡೋದು ಯಾರು ಅನ್ನೋದು. ಫಿಲ್ ಸಾಲ್ಟ್ ಇಂಜುರಿ ಬಳಿಕ ಜೇಕಬ್ ಬೆಥೆಲ್ಗೆ ಚಾನ್ಸ್ ಕೊಟ್ಟರು ಕೂಡ ಬೆಥೆಲ್ ಕಡೆಯಿಂದ ಸಾಥ್ ಸಿಗ್ತಾನೆ ಇಲ್ಲ. ಕ್ರೂಷಿಯಲ್ ಟೈಮಲ್ಲೂ ಕೂಡ ಅವ್ರ ಕಡೆಯಿಂದ ಸಪೋರ್ಟ್ ಬಂದಿಲ್ಲ. ಹಾಗಾದ್ರೆ ಪಂಜಾಬ್ ವಿರುದ್ಧದ ಪಂದ್ಯಕ್ಕಾದ್ರೂ ಕೂಡ ಫಿಲ್ ಸಾಲ್ಟ್ ಆಡ್ತಾರಾ ಅಥವಾ ಬೆಥೆಲ್ನೇ ಕಂಟಿನ್ಯೂ ಮಾಡ್ತಾರಾ? ಫ್ರಾಂಚೈಸಿಗೆ ಬೇರೆ ಆಪ್ಷನ್ ಯಾರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಜಾಬ್ ವಿರುದ್ಧದ ಮ್ಯಾಚ್ ಗೆದ್ರೆ ಆರ್ಸಿಬಿಗೆ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ನೆಟ್ ರನ್ ರೇಟ್ ಅಂತೂ ಸೂಪರ್ ಸಾಲಿಡ್ ಇರೋದ್ರಿಂದ ಯಾರು ಕೂಡ ಆರ್ಸಿಬಿಯನ್ನ ಓವರ್ಟೇಕ್ ಮಾಡೋಕೆ ಸಾಧ್ಯನೇ ಇಲ್ಲ. ಆದ್ರೆ ಇವತ್ತಿನ ಪಂದ್ಯದ ಜೊತೆಗೆ ಮುಂದಿನ ಪಂದ್ಯಗಳಿಗೆ ಆರ್ಸಿಬಿಗೆ ಬೇಕಿರುವಂತಹ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್. ಕೋಲ್ಕತ್ತಾ ವಿರುದ್ಧದ ಮ್ಯಾಚ್ ಅಲ್ಲಿ ಬೌಲಿಂಗ್ ಸ್ಕ್ವಾಡ್ ನಲ್ಲಿ ಬಿಗ್ ಸರ್ಜರಿ ಮಾಡಿ ಜೇಕಬ್ ಡಫಿಯನ್ನ ಒಳಗೆ ತಂದಿದ್ದಾರೆ. ಹಾಗೆ ಸುಯಾಶ್ ಶರ್ಮಾ ಬದಲಿಗೆ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡಲಾಗಿದೆ. ಆದ್ರೆ ಕೊಹ್ಲಿ ಜೊತೆಗಿನ ಪಾರ್ಟ್ನರ್ ಫೇಲ್ಯೂರ್ಗೆ ಇನ್ನೂ ಕೂಡ ಸೊಲ್ಯೂಷನ್ ಸಿಕ್ಕಿಲ್ಲ. ಸತತ 6 ಪಂದ್ಯಗಳಲ್ಲಿ ನಿರಾಸೆ ಮೂಡಿಸಿದ ಜೇಕಬ್ ಬೆಥೆಲ್. ಇಂಗ್ಲೆಂಡ್ ಮೂಲದ ಜೇಕಬ್ ಬೆಥೆಲ್ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕವೇ ಹೆಸರುವಾಸಿಯಾದವರು. ಕಳೆದ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಪರ ಭಾರತ ವಿರುದ್ಧವೇ ಶತಕ ಸಿಡಿಸಿ ಆರ್ಭಟಿಸಿದ್ರು. ಹೀಗಾಗಿ ಆ ಟೈಮಲ್ಲಿ ಆರ್ಸಿಬಿ ಕ್ಯಾಂಪ್ನಲ್ಲಿ ಫುಲ್ ಖುಷಿಯಾಗಿದ್ರು. ಆರಂಭದ ಪಂದ್ಯಗಳಲ್ಲಿ ಫಿಲ್ ಸಾಲ್ಟ್ ಕಾರಣದಿಂದಾಗಿ ಬೆಥೆಲ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಫ್ರಾಂಚೈಸಿಯ ಈ ನಿರ್ಧಾರವನ್ನ ಕೆಲವರು ಟೀಕೆ ಕೂಡ ಮಾಡಿದ್ರು. ಬೆಥೆಲ್ ರಂತ ಆಟಗಾರ ಬೆಂಚ್ ಕಾಯಿಸೋದು ಒಳ್ಳೆಯದಲ್ಲ, ನೀವು ಇಂಗ್ಲೆಂಡ್ ವಾಪಸ್ ಹೋಗಿ ಕೌಂಟಿ ಕ್ರಿಕೆಟ್ ಆಡಿ ಅಂತೆಲ್ಲ ಕೆಲವರು ಸಜೆಷನ್ ಕೊಟ್ಟಿದ್ರು. ಇದರ ನಡುವೆ ಫಿಲ್ ಸಾಲ್ಟ್ ಇಂಜುರಿ ಆಗಿ ತಂಡದಿಂದ ಹೊರಬರ್ತಾರೆ. ಬೆಥೆಲ್ಗೆ ಅದೃಷ್ಟ ಎನ್ನುವಂತೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗುತ್ತೆ, ಅದು ಕೂಡ ಕೊಹ್ಲಿ ಜೊತೆ ಓಪನರ್ ಆಗಿ. ಸೊ ಇಂಥ ಬಿಗ್ ಪ್ಲೇಯರ್ ಜೊತೆ ಓಪನಿಂಗ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಸಿಕ್ಕಾಗ ಬೆಥೆಲ್ ಮಾತ್ರ ಒಂದೇ ಒಂದು ಸ್ಯಾಟಿಸ್ಫೈಡ್ ಅನ್ನುವಂಥ ಇನ್ನಿಂಗ್ಸ್ ಅನ್ನ ಆಡಲೇ ಇಲ್ಲ. ಸತತ 6 ಪಂದ್ಯಗಳಲ್ಲೂ ಕೂಡ ನಿರಾಸೆ. 14.16 ಆವರೇಜ್ ಜೊತೆಗೆ 121 ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 85 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ಅವ್ರದ್ದು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಅಂದ್ರೆ 27 ರನ್ಸ್. ಅದು ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಬಾಲ್ಗೊಂದು ರನ್ ಅನ್ನುವಂತೆ ಹೊಡೆದಂತ ಇನ್ನಿಂಗ್ಸ್ ಅದು. ಬೆಥೆಲ್ರ ಇದೇ ಕಳಪೆ ಪ್ರದರ್ಶನ ಫ್ರಾಂಚೈಸಿಗೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಫಿಲ್ ಸಾಲ್ಟ್ ರಿಕವರಿ ಆಗೋದನ್ನೇ ಫ್ರಾಂಚೈಸಿ ಕಾಯ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಶೀಘ್ರದಲ್ಲೇ ಫಿಲ್ ಸಾಲ್ಟ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ ಅಂದಿದ್ದಾರೆ. ಬಟ್ ಪಂಜಾಬ್ ವಿರುದ್ಧದ ಮ್ಯಾಚ್ ಅಲ್ಲಿ ಆಡ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ಕೊಟ್ಟಿಲ್ಲ. ಜೊತೆಗೆ ಆಲ್ಟರ್ನೇಟಿವ್ ಪ್ಲಾನ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಕಸ್ಮಾತ್ ಫಿಲ್ ಸಾಲ್ಟ್ ಬಂದಿಲ್ಲ ಅಂದ್ರೆ ಬೆಥೆಲ್ ರನ್ನ ಆಡಿಸೋ ಬದಲು ಬೇರೆ ಯಾರಿಗೆ ಚಾನ್ಸ್ ಅನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ. ಕೊಹ್ಲಿ ಜೊತೆ ಓಪನಿಂಗ್ ಪಾರ್ಟ್ನರ್ ಬದಲಾಗ್ತಾರಾ? ಆಕ್ಚುಲಿ ಈ ಸೀಸನ್ ಅಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಅಂತ ದೊಡ್ಡ ಬದಲಾವಣೆಗಳನ್ನೇನು ಮಾಡಲಿಲ್ಲ. ಜೋಶ್ ಹೇಜಲ್ವುಡ್ ಬಂದ ಮೇಲೆ ಜೇಕಬ್ ಡಫಿಯನ್ನ ಕೂರಿಸಿದ್ದು ಬಿಟ್ರೆ, ಸಾಲ್ಟ್ ಬದಲಿಗೆ ಬೆಥೆಲ್ ಬಂದಿದ್ದು ಬಿಟ್ರೆ ದೊಡ್ಡ ಚೇಂಜಸ್ ಅಂತ ಆಗ್ಲಿಲ್ಲ. ಆದ್ರೆ ಕಳೆದ ಪಂದ್ಯದಲ್ಲಿ ಕಳಪೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಸುಯಾಶ್ ಶರ್ಮಾರನ್ನ ಡ್ರಾಪ್ ಮಾಡ್ತಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಕೈ ಕೊಡ್ತಿದ್ದ ಶೆಫರ್ಡ್ಗೆ ರೆಸ್ಟ್ ನೀಡಿ ಎಕ್ಸ್ಪೆನ್ಸಿವ್ ಆಗಿದ್ದ ಸುಯಾಶ್ ಶರ್ಮಾರನ್ನ ಡ್ರಾಪ್ ಮಾಡಿ ಜೇಕಬ್ ಡಫಿ ಹಾಗೆ ವೆಂಕಟೇಶ್ ಅಯ್ಯರ್ನ ಮೈದಾನ ಕೆಡಿಸ್ತಾರೆ. ಸೊ ಈಗ ಇದೇ ಸಾಲಿನಲ್ಲಿ ಬೆಥೆಲ್ಗೂ ಕೂಡ ಪಂಜಾಬ್ ವಿರುದ್ಧದ ಪಂದ್ಯಕ್ಕೆ ಅವಕಾಶ ಮಿಸ್ ಆಗುತ್ತೆ ಅನ್ನುವಂತ ಪ್ರಶ್ನೆಗಳಿವೆ. ಒಂದ್ ವೇಳೆ ಬೆಥೆಲ್ ರನ್ನ ಕೂರಿಸಬೇಕು ಅಂತ ಯೋಚನೆ ಮಾಡಿದ್ರೆ ವಿದೇಶಿ ಆಟಗಾರರಲ್ಲೇ ಮತ್ತೊಬ್ಬ ಇಂಗ್ಲಿಷ್ ಆಟಗಾರರಾಗಿರುವಂತ ಜೋರ್ಡಾನ್ ಕಾಕ್ಸ್ ಇದ್ದಾರೆ. ಸೊ ಅವರು ಕೂಡ IPLಗೆ ಡೆಬ್ಯೂ ಮಾಡಕ್ ಕಾಯ್ತಾ ಇದ್ದಾರೆ. ಇವರು ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ನಲ್ಲಿ ಹೆಸರುವಾಸಿಯಾಗಿರುವವರು. ಪ್ರಸ್ತುತ 5 ಇಂಪ್ಯಾಕ್ಟ್ ಪ್ಲೇಯರ್ಗಳ ಲಿಸ್ಟ್ ನಲ್ಲಿ ಇವರು ಕೂಡ ಇದ್ದಾರೆ. ಹೆಸರಿದೆ, ಬಟ್ ಅವಕಾಶ ಸಿಗ್ತಾ ಇಲ್ಲ. ಅಥವಾ ವೆಂಕಟೇಶ್ ಅಯ್ಯರ್ ಅವರನ್ನ ಅಗ್ರಸ್ಥಾನಕ್ಕೆ ಬಡ್ತಿ ನೀಡಲಬಹುದು. ಸೊ ಇನ್ನೊಂದು ಆಪ್ಷನ್ ಕೂಡ ಇದೆ, ಅದೇನಂದ್ರೆ ದೇವದತ್ ಪಡಿಕಲ್ಗೆ ಓಪನಿಂಗ್ ಸ್ಲಾಟ್ ಕೊಟ್ಟು ವೆಂಕಿನ 1 ಡೌನ್ ತರಬಹುದು. ಯಾಕಂದ್ರೆ ಈ ಸೀಸನ್ ಅಲ್ಲಿ ಪಡಿಕಲ್ ಹಾಗೆ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಕೋಲ್ಕತ್ತಾ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ 97 ರನ್ಗಳ ಜೊತೆಯಾಟ ಬಂದಿತ್ತು. ಸೊ ಇದೇ ಆಯ್ಕೆ ಕೂಡ ಇದೆ. ಆದ್ರೆ ಫ್ರಾಂಚೈಸಿ ಲೆಕ್ಕಾಚಾರ ಏನಿದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಒಟ್ಟಿನಲ್ಲಿ ಆರ್ಸಿಬಿ ಇನ್ ಮುಂದೆ ಪ್ರತಿ ಮ್ಯಾಚ್ನೂ ಕೂಡ ಡೂ ಆರ್ ಡೈ ಅನ್ನೋ ತರನೇ ಆಡಬೇಕು. ಅದರಲ್ಲೂ ಕ್ವಾಲಿಫೈರ್ 1 ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಇವತ್ತು ಪಂಜಾಬ್ ವಿರುದ್ಧ ಗೆಲ್ಲಬೇಕು. ಹೀಗಾಗಿ ಕೊಹ್ಲಿಗೆ ಸಾಥ್ ಕೊಡೋಕೆ ಒಬ್ಬ ಸಾಲಿಡ್ ಪಾರ್ಟ್ನರ್ ಅಂತೂ ಅಗತ್ಯ ಇದ್ದೇ ಇದೆ. ನಿಮಗೂ ಕೂಡ ವಿರಾಟ್ ಕೊಹ್ಲಿ ಜೊತೆಗಿನ ಓಪನರ್ ಚೇಂಜ್ ಆಗಬೇಕು, ಹಾಗೆ ಯಾವ ಬ್ಯಾಟರ್ನ ಆಡಿಸಿದ್ರೆ ಒಳ್ಳೇದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.